ನಮಸ್ಕಾರ ಬೆಂಗಳೂರು. ಮೊದಲಿಗೆ ಅಕ್ಷಯ ತೃತೀಯ ಆರ್ಥಿಕ ಶುಭಾಶಯಗಳು. ಬುಧವಾರ ರಜೆ ಇರೋ ಕಾರಣಕ್ಕಾಗಿ ಯಾವ್ದಾದ್ರು ವೆಬ್ ಸೀರೀಸ್ ನೋಡೋಣ ಅನ್ಸ್ತು. ಅವಾಗ ನೋಡಿದ್ದೆ ಇದು. ಏನ್ ಗುರು BGM ಅದು ಸಕ್ಕದಾಗಿದೆ. ಇನ್ ಸ್ಟೋರಿ ಯಾವ ತರ ಇರ್ಬೋದು ನೋಡೋಣ. ಟೋಟಲಿ ವರ್ತ್ ಇಟ್ ಅಂತ ಹೇಳ್ಬೋದು. ಇರೋದೇ 6 ಎಪಿಸೋಡ್. ನಾನು 4 ಅವರಲ್ಲಿ ಮುಗಿಸಿದೀನಿ. ಸಕ್ಕತ್ತಾಗಿದೆ. ಯಾರ್ಯಾರು ನೋಡಿಲ್ವೋ ZEE5 ಇದೆ, ಹೋಗಿ ನೋಡಿ. ವೆಬ್ ಸೀರೀಸ್ ನೋಡಿದ್ದೇನೋ ಆಯ್ತು, ಆದ್ರೆ ಹೊಟ್ಟೆ ತಡಿಬೇಕಲ್ಲ, ಹಾಳಾಗ್ತಿತ್ತು. ಅಷ್ಟರಲ್ಲಿ ನಮ್ಮ ಅಕ್ಕ ಹೇ ಬಾರೋ ಆಚೆ ಹೋಗೋಣ ಅಂತ ಹೇಳಿದ್ಲು. ಇನ್ನು ನಾವು ಬಿಡ್ತೀವಾ? ಬ್ಯಾಗಿ ಜೀನ್ಸ್ ಮತ್ತೆ ಮರೂನ್ ಟಿ ಶರ್ಟ್ ಹಾಕೊಂಡ್ರೆ ಈ ತರ ಕಾಣ್ತೀನಿ. ಮಾತೇ ಇಲ್ಲ. ಸೊ ಗಾಡಿ ಸ್ಟಾರ್ಟ್ ಮಾಡಿದೆ. ನಾವು ಹೊರಟಿದೀವಿ. ಎಲ್ಲಿಗೆ ಅಂದ್ರೆ ನೀವು ಎಲ್ಗೂ ಇಲ್ಲ, JP ನಗರ್ ಅಲ್ಲಿ ಇರೋ ಕುನಾಫಾ ವರ್ಲ್ಡ್ ಗೆ. ಒಳಗೆ ಹೋಗ್ತಿದ್ದಂಗೆ ಮೆನು ಕಾರ್ಡ್ ನೋಡಿ ಸುಸ್ತಾಗ್ಬಿಟ್ಟೆ, ಅದಕ್ಕೆ ತೆಗೆಕ್ ಹೋಗಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಬಂತು ನೋಡಿ ಕುನಾಫಾ. ಶುಗರ್ ಟಾನಿಕ್ ಕೊಡ್ತಾರೆ, ಅಂದ್ರೆ ಸಕ್ಕರೆ ಪಾಕ. ಒಳಗೆ ಕ್ರೀಮಿಯಾಗಿ ಮತ್ತೆ ಬಿಸಿಯಾಗೂ ಇರುತ್ತೆ. ಅದನ್ನ ತಿಂತಾ ಇದ್ರೆ ಒಂದೇ ಡೈಲಾಗೆ ನೆನಪಾಗೋದು, ಚೆನ್ನಾಗಿದೆ ಚೆನ್ನಾಗಿದೆ. ನಮ್ಗಳಿಗೆ ನಾವು ಚೆನ್ನಾಗಿರ್ತೀವೋ ಇಲ್ವೋ ಗೊತ್ತಿಲ್ಲ. ನಮ್ ಫೋನ್ ಬ್ಯಾಕ್ ಕವರ್ ಚೆನ್ನಾಗಿರ್ಬೇಕು ಮತ್ತೆ ಫೋನ್ ಲುಕ್ ಆಗಿರ್ಬೇಕು. ಅದಕ್ಕೋಸ್ಕರ ಬ್ಯಾಕ್ ಕವರ್ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲ ಇದೆ ಒಂದು ಹೋಟ್ಲಿಗೆ ಬಂದು ಕಾಫಿ ಕುಡಿಯೋಣ ಅಂತ ಕೂತ್ಕೊಂಡು ಆಮೇಲೆ ಗೊತ್ತಾಯ್ತು ಬ್ರಾಹ್ಮಿನ್ ಕೆಫೆ ಮತ್ತೆ ಈ ಹೋಟ್ಲು ಇವರೇ ಓನರ್ ಅಂತ. ಅದೇ ಹೆಂಗೆ ಅಂದ್ರೆ ನಮ್ಮ ಅಕ್ಕ ರೆಗ್ಯುಲರ್ ಕಸ್ಟಮರ್ ಬ್ರಾಹ್ಮಿನ್ ಕೆಫೆಗೆ. ಆಮೇಲೆ ಅನ್ಕೊಂಡೆ ಸಾಮಾನ್ಯದೋಳ ಅಲ್ಲ ಇಡು ಅಂತ. ಈ ತರ ಚೇರ್ ನೋಡ್ತಿದ್ರೆ ನಮ್ಗೆ 50 ವರ್ಷದ ಹಳೇ ಚೇರ್ ನೆನಪಾಗುತ್ತೆ. ನನ್ನ ಮೊಮ್ಮಕ್ಕಳು ಕಾಫಿ ಎಲ್ಲ ಕುಡ್ದಿನೇನು ಓಡ್ಬೇಕು. ಅಷ್ಟರಲ್ಲಿ ಸರ್ ಬಂದ್ ಮಾತಾಡ್ಸಿದ್ರು. ಅಷ್ಟೇ ಅಲ್ಲ, ಬೇಡ ಅಂದ್ರೂ ಖಾಲಿ ದೋಸೆ ಕೊಟ್ರು. ಕೊನೆಗೆ ಪೂರಿ ಪಾರ್ಸಲ್ ತಗೊಂಡು ಹೊರಟ್ವಿ. ಯಾರ್ಯಾರು JP ನಗರ್ ಅಲ್ಲಿ ಇದ್ದೀರೋ ನಮ್ಮ ಹೆರಿಟೇಜ್ ಕೆಫೆ ವಿಸಿಟ್. ಪ್ರಮೋಷನ್ ಅಲ್ರಪ್ಪ, ಟೇಸ್ಟ್ ಚೆನ್ನಾಗಿತ್ತು ಅದಕ್ಕೆ ಹೇಳಿದ್ದು. ಅಲ್ಲಿಂದ ನಾವು ಹೊರಟ್ವಿ. ಕೊಡಿಸಿದಕ್ಕೆ ನಮಗಂಗೆ ಧನ್ಯವಾದಗಳು. ಅಷ್ಟೇ.